ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಅಪರ್ಣ ಕೊನೆ ಉಸಿರು ಎಳೆದಿರುವಂಥದ್ದು ಏನು ಹೇಳ್ತೀರಿ? ಸರ್ ಬಹಳ ಬೇಸರದ ಸಂಗತಿ. ಹ್ಞೂ ಈ ಮಧ್ಯ ವಯಸ್ಸಿನಲ್ಲಿ ಅವರು ಈ ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದು ತುಂಬಾ 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 ಅಂದ್ರೆ ಹ್ಞೂ ಆ ನಷ್ಟವನ್ನ ಎಷ್ಟು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಸರ್. ಹ್ಞೂ ಯಾಕೆಂದ್ರೆ ಹ್ಞೂ ಒಂದು ಸರ್ಕಾರದ ಕಾರ್ಯಕ್ರಮಗಳು ಅವರೇ ಬೇಕಾಗಿತ್ತು. ಹ್ಞೂ ಒಂದು ಕನ್ನಡ ಚಿತ್ರರಂಗದ ಒಳ್ಳೆ ಕಾರ್ಯಕ್ರಮಕ್ಕೂ ಅವರೇ ಬೇಕಾಗಿತ್ತು. ಹೌದು ಹೌದು. ಒಂದು ಬೇರೆ ತರದ ಒಳ್ಳೆ ಕಾರ್ಯಕ್ರಮಕ್ಕೂ ನಿರೂಪಕಿಯಾಗಿ ಅವರೇ ಬೇಕಾಗಿತ್ತು. ಹ್ಞೂ ಸೊ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡ ಚಿತ್ರರಂಗದ ಮಹಾನ್ ನಿರ್ದೇಶಕ ಶ್ರೀಮಂತ ಪುಟ್ಟಣ್ಣ ಕಣಗಾಲ ಅವರು ಇಂಟ್ರೊಡ್ಯೂಸ್ ಮಾಡಿದಂತ ನಟಿ ಅವರು. ಹೌದು. ನಟಿ ಕೂಡ ಬಿಡುವ ನಟಿ, ಒಳ್ಳೆ ಹೆಸರನ್ನ ಪಡೆದಿದ್ದಂಥವ್ರು. ಸೊ ಅವತ್ತಿಂದ ಇವತ್ತಿನವರೆಗೂ ಅವರು ಚಿತ್ರಗಳನ್ನ ನಡೆಸಿ ನಿರೂಪಕಿಯಾಗಿ ಇಲ್ಲಿವರೆಗೂ ಬಂದಾಗ ನಮ್ಗೆ ನಾನು ಸ್ಪೆಷಲಿ ಯಾವಾಗಲೂ ಅವ್ರನ್ನ ರೇಗಿಸ್ತಾ ಇದ್ದದ್ದು ಏನಂತಂದ್ರೆ, ಹಿಂಗೆ ಅಪರ್ಣ ನಿಮ್ಗೆ ವಯಸ್ಸೇ ಆಗಲ್ಲ, ನಿಮ್ಮ ಅಪರ್ಣ ಅಂತ ಕರಿಬೇಕಾ, ಅಪರ್ಣ ಅವರೇ ಅಂತ ಕರಿಬೇಕಾ, ಅಥವಾ ಅಂಟಿನ ಕರೀಲ್ಲ ಅಂತ ನಿಂಗೆ ರವಿ ಅಂತ ಅನ್ನೋದು. ಯಾಕೆಂದ್ರೆ ನಾನು ಪ್ರೀತಿಯಿಂದ ಅವ್ರನ್ನ ಕರಿತಾ ಇದ್ದಿದ್ದೆ ಕನ್ನಡತಿ ಅಂತ, ಕನ್ನಡತಿ ಅಂತ ಕರಿತಾ ಇದ್ದೆ. ಪಾಪ ಖುಷಿ ಪಡೋರು ಅದನ್ನೆಲ್ಲ. ಇವತ್ತು ಸುಮಾರು 1.5 ವರ್ಷದಿಂದ ಅವರು ಒಂದು ಕೆಟ್ಟ ರೋಗಕ್ಕೆ ತುತ್ತಾಗಿ ಇವತ್ತು ಅವರು ಕಾಲು ಒಂದು 20 ಅವರು ಕೊನೆಯ ಹೇಳಿದರು ಅಂತ ಗೊತ್ತಾದಾಗ ನಿಜಕ್ಕೂ ನಮ್ಗೆಲ್ಲ ಆಘಾತ ಆಯ್ತು. ಹಿಂಗೆ ಇದು ಈಗ ಅಪರ್ಣ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ಅವರ ಕನ್ನಡ, ಅವರ ನಿರೂಪಣಾ ಶೈಲಿ, ಅವರ ಆ್ಯಕ್ಟಿಂಗು, ಮಜಾ ಟಾಕೀಸ್ನಲ್ಲಿ ಅವರು ಇದ್ದಂತಹ ರೀತಿ. ಬಟ್ ಅದರಿಂದ ಆಚೆಗೂ ಕೂಡ ಅವರ ಗುಣಗಳು, ಅದರ ಬಗ್ಗೆ ಮಾತಾಡೋದಾದ್ರೆ ಸರ್? ಸರ್ ಅವರು ಎಂದದು ಅಂತಂದ್ರೆ ಅವತ್ತಿಂದ ಇವತ್ತು ಬದಲಾಗದ ಗುಣ. ಯಾರೇ ಆಗ್ಲಿ, ಯಾವತ್ತೇ ಆಗ್ಲಿ, ಅವತ್ತು ಸಿಕ್ಕಿದವರಾಗ್ಲಿ ಅಥವಾ ಇವತ್ತು ಹೊಸದಾಗಿ ಪರಿಚಯ ಮಾಡ್ಕೊಂಡಿರೋರಾಗ್ಲಿ, ಅವ್ರದ್ದು ಒಂದೇ ಗುಣ. ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ಅವ್ರು ಯಾವತ್ತೂ ಬದಲಾಗ್ಲೇ ಇಲ್ಲ, ಅವತ್ತಿಂದ ಎಲ್ಲಾರನ್ನೂ ಪ್ರೀತಿಯಿಂದ ಮಾತಾಡ್ಸೋರು, ಎಲ್ಲೂ ಅವರು ಏರುಪೇರಿನ ಗುಣವನ್ನ ತೋರ್ಪಡಿಸ್ಕೊಳ್ಳೇ ಇಲ್ಲ ಅಂತ. ಈಗ ಸಾಮಾನ್ಯವಾಗಿ ಏನಾಗುತ್ತೆ, ಸೆಲೆಬ್ರಿಟಿ ಅಂತ ತಕ್ಷಣ ಸೆಲೆಬ್ರಿಟಿ ಆಗೋದಕ್ಕಿಂತ ಮುಂಚೆ ಒಂಥರ ಗುಣ ಇರುತ್ತೆ. ಸೆಲೆಬ್ರಿಟಿ ಆದ ಮೇಲೆ ಒಂಥರ ಗುಣ ನಡ್ತಾ ಇರುತ್ತೆ. ಅದೇ ಅಪರ್ಣ ಅಂತವ್ರು ಆ ಥರದ ಯಾವತ್ತೂ ತೋರಿಸ್ಕೊಳ್ಳಿಲ್ಲ ಸರ್. ಸರ್ ಕನ್ನಡ ಕಣಗಾಲ ಅವರು ಇಂಟ್ರೊಡ್ಯೂಸ್ ಮಾಡಿರುವಂತ ನಟಿ ಸರ್ ಅವರು. ನಾವೆಲ್ಲ ಜಜ್ಬಿಗಳು ಅವ್ರ ಮುಂದೆ ನೋಡಕ್ ಹೋದ್ರೆ ಅವ್ರು ಆ ಗುಣನೇ ತೋರಿಸ್ಲಿಲ್ಲ ನಮ್ಗೆ ಯಾವತ್ತೂ. ನಾನು ಸುಜಾಂತ ತುಂಬಾ ರೇಗಿಸ್ತಿದ್ವಿ. ಒಬ್ಬ ನಗೋರು ತಮಾಷೆ ಮಾಡ್ತಾರೆ, ಅವರೆಲ್ಲ ನಗೋರು ಅವ್ರನ್ನ, ಅದನ್ನ ಎಂಜಾಯ್ ಮಾಡೋರು. ಅದನ್ನ ತೋರಿಸ್ಬೇಕು ಅಂತಂದ್ರೆ ಅಥವಾ ನಮ್ಮನ್ನ ಒಂದು ಡಿಸ್ಟೆನ್ಸ್ ಆಗಿ ಇಡಬೇಕು ಅಂತಂದ್ರೆ ಹೇಳ್ಬೋದಿತ್ತು. ಅವರು ಯಾವತ್ತೂ ಆ ಥರ ಮಾಡ್ಲೇ ಇಲ್ಲ. ಇದೇ ತರದ ಗುಣ. ಅದನ್ನ ಅದೇ ಹೇಳ್ತೀವಲ್ಲ, ನಾವು ಬೆಳ್ಕೊಂಬಂದಿದ್ದ ರೀತಿ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಅದು ಮನೇಲಿ ಆಗಿರ್ಬೋದು ಅಥವಾ ನಾವು ಕೆಲಸ ಮಾಡುವ ಕ್ಷೇತ್ರದ ಸರೌಂಡಿಂಗ್ ಆಗಿರ್ಬೋದು, ಅಲ್ಲಿ ನಾವೇನ್ ಕಲಿತೀವೋ ಅದನ್ನ ನಾವು ಪ್ರೆಸೆಂಟ್ ಮಾಡ್ತೀವಿ ಅಥವಾ ನಾವು ಇನ್ನೊಬ್ರು ಮುಂದೆ ಆತರ ನಡ್ಕೋತೀವಿ ಅಂತ. ಅವರು ಅದಕ್ಕೆ ದೊಡ್ಡ ನಿದರ್ಶನ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ರವಿಶಂಕರ್ ಅವರೇ, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಪವನ್ ಅಂತ ಹೇಳಿ ನಟ, ಇವರು ಅಪರ್ಣ ಅವರ ಜೊತೆಗೆ ಕೆಲಸವನ್ನು ಕೂಡ ಮಾಡಿದ್ರು. ಅವರು ಕೂಡ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ ಸರ್. ಸರ್ ನಿರೂಪಕಿ ನಟಿ ಅಪರ್ಣ ಇನ್ನು ನೆನಪು ಮಾತ್ರ. ಅವರ ಒಡನಾಟದ ಬಗ್ಗೆ, ಅವರ ಜೊತೆಗೆ ನೀವು ಕಳೆದಂತಹ ಸಮಯದ ಬಗ್ಗೆ ಮೆಲ್ಕು ಹಾಕೋದಾದ್ರೆ? ಸರ್ ಮೊದಲನೇದಾಗಿ ನನಗೆ ಡೈಜೆಸ್ಟ್ ಮಾಡ್ಕೊಳ್ಳಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಹೌದು. ಯಾಕಂದ್ರೆ ಏನು ವಿಧಿ ಅಂತ ಅರ್ಥ ಆಗ್ತಾ ಇಲ್ಲ. ಇದ್ದಕ್ಕಿದ್ದಂಗೆ ಹಿಂಗೆ ಸಡನ್ ಆಗಿ ಎಲ್ಲರನ್ನು ಬಿಟ್ಟು ಹೋಗೋದು, ನಿಜವಾಗ್ಲು ಆ ದೇವ್ರು ಏನು ನಂಗೆ ಅರ್ಥನೇ ಆಗ್ತಾ ಇಲ್ಲ, ಏನ್ ಮಾತಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ. ನಾವು ಒಟ್ಟಿಗೆ ಮಜಾ ಟಾಕೀಸ್ ಅಲ್ಲಿ 7 ವರ್ಷ ಸತತವಾಗಿ ಕೆಲಸ ಮಾಡಿದ್ವಿ. 7 ವರ್ಷ ಕೆಲಸ ಮಾಡಿದಾಗ್ಲು ಪ್ರತಿ ದಿನ ಅವ್ರು ಇದ್ದಾಗ್ಲೂ ಒಂಥರ ಲವ್ಕೆ, ಆಕೆಯ ಡೆಡಿಕೇಶನ್ ಆಗ್ಲಿ, ಆಕೆ ಆ ಪಾತ್ರದ ಒಳಗಡೆ ಇನ್ವಾಲ್ವ್ ಆಗಿ ಮಾಡೋದಾಗ್ಲಿ, ಅದೆಲ್ಲ ನನಗೆ ಸಡನ್ ಆಗಿ ಒಂಥರ ಫ್ಲಾಶಸ್ ಬಂದು ಹೋಗ್ತಿದಂಗ ಆಗ್ತಾ ಇದೆ ಕಣ್ಮುಂದೆ. ವಿಪರೀತ ಆಕ್ಟಿವ್,
ಈ ಪ್ರಾಬ್ಲಮ್ ಇದೆ ಅಂತ ನನಗೆ ಈ ಕ್ಷಣದವರೆಗೂ ಗೊತ್ತಿರ್ಲಿಲ್ಲ. ಹ್ಮ್ ಈ ಕ್ಷಣದವರೆಗೂ ಗೊತ್ತಿಲ್ಲ. ಹ್ಮ್ ನಂಗೆ ನಿಜವಾಗ್ಲೂ ಒಂಥರ ದಿಗ್ಭ್ರಾಂತಿ ಆಗ್ಬಿಟ್ಟಿದೆ. ಏನ್ ಅರ್ಥನೇ ಆಗ್ತಾ ಇಲ್ಲ. ಹ್ಮ್ ಲೈಫ್ ಇಸ್ ಟು ಕನ್ಫ್ಯೂಸ್ಡ್ ಒಂಥರ. ಹೌದು. ಇದು ಇಷ್ಟು ವಿಪರೀತ ಇಷ್ಟು ಬೇಗ ನನಗೆ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಸರ್. ಹ್ಮ್ ಹ್ಮ್ ಆಮೇಲೆ ಆಕೆ ರಿಹರ್ಸಲ್ ಮಾಡೋವಾಗ್ಲೂ ಅಷ್ಟೇ ಹ್ಮ್ ಆಕೆ ತೋರಿಸ್ತಾ ಇದ್ದಿದ್ದ ಡೆಡಿಕೇಶನ್, ಇನ್ಪುಟ್ಸ್, ಕೆಲವು ಸಿಲ್ಲಿ ಜೋಕ್ಸ್ ಮಾಡೋರು, ಅದೇ ನಮ್ಗೊಂಥರ ಫನ್ ಕ್ರಿಯೇಟ್ ಆಗೋದು. ಹ್ಮ್ ತುಂಬಾ ಪಂಚಸ್ ಆಡ್ ಮಾಡೋರು. ಹ್ಮ್ ಆಮೇಲೆ ಕ್ಯಾರೆಕ್ಟರ್ ಅವ್ರು ಯಾವಾಗ್ಲೂ ಹೇಳೋರು, ನಾನು ಕಾಮಿಡಿಯನ್ ಅಲ್ಲ, ನನಗೆ ಕಾಮಿಡಿ ಮಾಡಕ್ ಬರಲ್ಲ ಅಂತ. ಹೌದು. ನಮ್ಮ ಸೃಜಾ ಅದನ್ನೇ, ಇಲ್ಲ ನಿಮ್ಗೆ ಅದೇ ಅಡ್ವಾಂಟೇಜ್, ನೀವು ಮಾಡಿ, ಯಾಕೆ ಮಾಡಬಾರ್ದು, ವಿಲನ್ ಕ್ಯಾರೆಕ್ಟರ್ ವಿಲನ್ನೇ ಮಾಡ್ಬೇಕಾ, ಕಾಮಿಡಿಯನ್ನೇ ಮಾಡ್ಬೇಕಾ, ಇಲ್ಲ ನಿಮ್ ಕೈಲಿ ಆಗತ್ತೆ ಮಾಡಿ ಮೇಡಮ್ ಅಂತ ಹೇಳಿದಾಗ ನಮ್ಗೆ ಫಸ್ಟ್ ಒಂದು 2 ವಾರ ಶೂಟಿಂಗ್ ಮಾಡೋ ತನಕ ನಮಗೆ ಈ ಮಜಾ ಟಾಕೀಸ್ ಈ ಮಟ್ಟಿಗೆ ರೀಚ್ ಆಗುತ್ತೆ ಜನಗಳಿಗೆ ಅನ್ನೋದು ನಂಬಿಕೆ ಇರ್ಲಿಲ್ಲ. ಸೊ ಎಲ್ಲಾ ಕಲಾವಿದರದು ತುಂಬಾ ಡೆಡಿಕೇಶನ್ ಇದೆ. ಅದ್ರೊಳಗಂತೂ ಅಪರ್ಣ ಅವರ ಈ ಭಾಷೆ, ಸ್ಪಷ್ಟತೆ, ಆಮೇಲೆ ಜ್ಞಾನ ಇದೆಲ್ಲ ತುಂಬಾ ಅಂದ್ರೆ ತುಂಬಾ ಆಕೆದು. ಆಮೇಲೆ ಐ ಡೋಂಟ್ ನೋ ವಾಟ್ ಟು ಸೇ ಸರ್. ಆಮೇಲೆ ಅವ್ರಿಗೆ ನಾನು ಮಜಾ ಟಾಕೀಸಿಗೆ ಹೋದಾಗ ನಾನು ತಿಂಡಿ ತಗೊಂಡು ಹೋಗ್ತಾ ಇದ್ದೆ ನಮ್ಮ ಮನೆಯಿಂದ. ಆಕೆಗೆ ಅಕ್ಕಿ ರೊಟ್ಟಿ ಅಂದ್ರೆ ತುಂಬಾ ಇಷ್ಟ. ಪ್ರತಿ ಸಲ ಬಂದಾಗ್ಲೂ, ಶೂಟಿಂಗ್ ಹೋದಾಗ್ಲೂ ಅಮ್ಮ ಅಕ್ಕಿ ರೊಟ್ಟಿ ಮಾಡಿ ಮಾಡ್ಕೊಡು ಕೇಳಿ. ಈ ತರ ಎಲ್ಲ ಒಂಥರ ಮುಗ್ಧ ಮನಸ್ಸು, ನಿಷ್ಕಲ್ಮಶ ಮನಸ್ಸು. ಶತ್ರುಗಳೇ ಇಲ್ಲ ಸರ್ ನನ್ನ ಪ್ರಕಾರ. ಅವ್ರಿಗೆ ಶತ್ರುಗಳೇ ಇಲ್ಲ. ನನಗೆ ಪ್ರತಿ ಸಲ ಮೆಟ್ರೋ ಹೋದಾಗ್ಲೂನು ಅಲ್ಲಿ ಬರುವಂತ ಅವ್ರ ವಾಯ್ಸ್ ಕೇಳಿಸಿ ನಾನು ಒಂದ್ಸಲ ಫೋನ್ ಮಾಡಿದ್ದೆ, ಅಪರ್ಣ ಮೇಡಮ್ ನಿಮ್ ವಾಯ್ಸ್ ಕೇಳ್ಕೊಂಡು ಹೋಗ್ತಾ ಇದೀನಿ ಈ ಟ್ರೈನ್ ಅಲ್ಲಿ ಅಂತ. ನಾನು ರೀಸೆಂಟ್ ಆಗಿ ಯಾವ್ದೋ ಒಂದು ಫಂಕ್ಷನ್ಗೂ ಕಳ್ಸಿದ್ದೆ. ಅಂದ್ರೆ ರೀಸೆಂಟ್ ಅಂದ್ರೆ ಒಂದು 7 months ಬ್ಯಾಕ್ ಒಂದ್ ಅರಂಗೇಟ್ರಂ ಪ್ರೋಗ್ರಾಮ್ಗೆ ಪಾಪ ಅವರು ಬಂದು ಇಲ್ಲಿ ಅಟೆಂಡ್ ಮಾಡ್ಬಿಟ್ಟು ಹೋದ್ರು. ಸೋ ಡೌನ್ ಟು ಅರ್ತ್. ಏನು ಅರ್ಥನೇ ಆಗ್ತಾ ಇಲ್ಲ ಸರ್. ಎಲ್ಲ ನನಗೆ ಈ ಸಂಚಾರಿ ವಿಜಯ್ ಅವ್ರದ್ದಾಗ್ಲಿ, ನಮ್ಮ ಅಪ್ಪು ಸರ್ದಾಗ್ಲಿ, ಆಮೇಲೆ ಅಪರ್ಣಾ ಮೇಡಮ್ದಾಗ್ಲಿ ಏನ್ ಅರ್ಥನೇ ಆಗ್ತಾ ಇಲ್ಲ ಸರ್. ಇವಾಗ ಈ ಕ್ಷಣ ಮಾತಾಡ್ತಿದೀವಿ, ನಾಳೆ ನಾವಿರ್ತೀವೋ ಇಲ್ವೋ ಗೊತ್ತೇ ಇಲ್ಲ. ಹಂಗೆ ಲೈಫ್ ಇಷ್ಟೊಂದು ಕನ್ಫ್ಯೂಸ್ ಆಗ್ಬಿಟ್ರೆ ಅರ್ಥ ಆಗ್ತಾ ಇಲ್ಲ ಏನ್ ಮಾಡೋದು ಅಂತ. ನೀವು ತುಂಬಾ ಒಳ್ಳೆ ಒಡನಾಟವನ್ನ ಇಟ್ಕೊಂಡವ್ರು. ಯಾವ ಗುಣ ಇಷ್ಟ ಆಗ್ತಾ ಇತ್ತು ಅಪರ್ಣ ಅವರಲ್ಲಿ ನಿಮ್ಗೆ ಅಂತ? ಸರ್ ಅವರ ಡೆಡಿಕೇಶನ್, ಆಮೇಲೆ ಅವರ ಮುಗ್ಧ ಮನಸ್ಸಿದೆಯಲ್ಲ ಸರ್, ಅದು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗೋದು. ಏನಿದೆ ಅದ್ ನೇರವಾಗಿ ಹೇಳ್ಬಿಡೋದು. ಆಮೇಲೆ ಟೈಮ್ ಸೆನ್ಸ್ ಬಹಳ, ಅಂದ್ರೆ ಶೂಟಿಂಗ್ ನಡುವೆಲು, ರಿಹರ್ಸಲ್ ನಡುವೆಲು ಒಂದಷ್ಟು ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇದೆ, ನಾನು ಅದು ಸ್ಪೀಚ್ ಮಾಡ್ಬೇಕು ಅನ್ನೋರು. ಆಮೇಲೆ ಅವ್ರ ಉತ್ಸಾಹ ಇದೆಯಲ್ಲ ಸರ್, ನಾನು ಹಿಂಗ್ ರೆಡಿ ಆಗ್ಬೇಕು, ಹಿಂಗ್ ಹೋಗ್ಬೇಕು, ಇಲ್ಲಿದೆ ಪ್ರೋಗ್ರಾಮು, ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಇದೆ, ಅಲ್ಲಿದೆ. ಶಿ ವಾಸ್ ಸೋ ಬಿಸಿ. ಆಮೇಲೆ ಹೌದು ನಾನು ಇದು ಒಪ್ಕೊಂಡಿದ್ದೀನಿ, ಇದನ್ನ ಮಾಡ್ಬೇಕು ಅನ್ನೋ ಕಮಿಟ್ಮೆಂಟು ಇದೆಲ್ಲ ನಿಜವಾಗ್ಲೂ ಅವರ ಏನ್ ಹೇಳ್ತೀರಾ, ಅವರ ಡೆಡಿಕೇಶನ್, ಅವರ ಕಮಿಟ್ಮೆಂಟು, ಅವರ ಜ್ಞಾನ, ಆಮೇಲೆ ನಮ್ಗೆಲ್ಲ ಅವ್ರು ಕೊಡ್ತಾ ಇದ್ದಂತ ಪ್ರೋತ್ಸಾಹ, ನಮ್ಮ ಎಲ್ಲರ ಜೊತೆ ಇದ್ದಂತ ಒಡನಾಟ, ಮಂಡ್ಯಣ್ಣ, ತರಂಗ ವಿಶ್ವ, ಕುರಿ ಪ್ರತಾಪು, ಎಲ್ಲರ ಜೊತೆನೂ ತುಂಬಾ ಅಟ್ಯಾಚ್ಡ್ ಆಗಿದ್ರು. ಶ್ವೇತಾ ಚಂಗಪ್ಪ ಅವರಾಗ್ಲಿ ಎಲ್ಲ. ಆಮೇಲೆ ಸೃಜನ್ ಅವರು ಇಡೀ ತಂಡವನ್ನ ಅಷ್ಟೇ ಗಟ್ಟಿಯಾಗಿ ನೋಡ್ಕೊಂಡಿದ್ರು. ಬಟ್ ಒಂದೊಂದೇ ಕೊಂಡಿ ಕಳ್ಕೊಂಡು ಹೋಗ್ಬೇಕು ಅಷ್ಟೇ ಸರ್. ಏನು ಗೊತ್ತಾಗ್ತಾ ಇಲ್ಲ ನಂಗೆ. ಈಗ ಸ್ನೇಹಿತರೆಲ್ಲ ಒಂದ್ ಹತ್ರ ಸೇರಿದಾಗ ಹರಟೆ ತಮಾಷೆ ಎಲ್ಲ ಮಾಮೂಲಿ. ಬಟ್ ಅದರಿಂದ ಆಚೆಗೆ ಅಪರ್ಣ ಅವರು ತಮ್ಮ ಬಳಿ ಅಥವಾ ಶೂಟಿಂಗ್ ಸೆಟ್ ನಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಅಂತ? ನನಗೆ ಆಕ್ಚುಲಿ ನಾನು ಅವ್ರ ಮನೆಗೆ ಒಂದ್ 2-3 ಸಲ ಭೇಟಿ ಕೊಟ್ಟಿದ್ದೀನಿ. ಕೇವಗಿರಿ ದೇವಸ್ಥಾನದ ಹತ್ರ ಅವ್ರ ಮನೆ. ಅವ್ರಿಗೆ ನನಗೆ ಅವ್ರ ಮನೆ ನೋಡಿದಾಗ್ಲೇ ತುಂಬಾ ಇಷ್ಟ ಆಯ್ತು. ಅಂದ್ರೆ ಎಷ್ಟು ಅದ್ಭುತವಾಗಿ ಅವ್ರಿಗೆ ಹೇಗ್ ಬೇಕೋ ಹಾಗೆ ತುಂಬಾ ನೀಟಾಗಿ ಕಟ್ಟಿಸ್ಕೊಂಡಿದ್ದಾರೆ. ಅವರ ಹಸ್ಬೆಂಡ್ ವಸ್ತಾರೆ ಸರ್, ಅವರೇ ಆರ್ಕಿಟೆಕ್ಟ್ ಆಗಿರೋದ್ರಿಂದ ಅವ್ರು ಪ್ಲಾನ್ ಮಾಡಿದ್ರು. ಆಮೇಲೆ ಅವ್ರ ಮನೆಗೆ ಹೋದಾಗ 2 ಕಾಕೋಸ್ ಸ್ಪ್ಯಾನಿಯಲ್ ಅಂತ ಒಂದು ಬ್ರೀಡ್ ಬರುತ್ತೆ ನಾಯಿ, ಅದನ್ನ ಸಾಕಿದ್ರು.
ಆ ನಾಯಿಗಳ ಒಡನಾಟ ಮತ್ತೆ ಆ ಇದು ಅವ್ರು ಆ ನಾಯಿಗಳ ಬಗ್ಗೆ ಇರೋ ಪ್ರೀತಿ ಇದೆಲ್ಲ ಎಷ್ಟು ಅಂದ್ರೆ ಸರ್ ನಮ್ಗೆ ಎಲ್ಲೋ ಬೇರೆ ಪ್ರಪಂಚದಲ್ಲೇ ಇದೀವಿ ಅನ್ನೋ ತರ ಫೀಲ್ ಸಿಗ್ತಾ ಇತ್ತು. ಪಾಪ ಒಂದು ನಾಯಿಗೆ ಕಣ್ಣು ಕಾಣಿಸ್ತಾ ಇರ್ಲಿಲ್ಲ ಅವಾಗ ನಾನು ಹೋದಾಗ. ಇವನಿಗೆ ಕಣ್ಣು ಕಾಣಿಸ್ತಾ ಇಲ್ಲ, ಬೇಜಾರಾಗ್ತಾ ಇದೆ ಪವನ್ ಅಂತ. ಈ ತರ ಶಿ ವಾಸ್ ವೆರಿ ಅಟ್ಯಾಚ್ ಟು ಈಚ್ ಅಂಡ್ ಎವ್ರಿ ಪರ್ಸನ್. ನಮ್ಮ ಮಜಾ ಟಾಕೀಸ್ ಅಲ್ಲಿ ಮಾಲಿನಿ ಅಂತ ಇದ್ರು, ಆಮೇಲೆ ನಮ್ಮ ಪೂಜಾ ಅಂತ ಇದ್ರು, ಆಮೇಲೆ ನಮ್ಮ ಸೃಜನ್ ಅವ್ರ ಅಕ್ಕ ಪೂಜಕ್ಕ ಆಗಿರ್ಬೋದು, ಆಮೇಲೆ ಎಲ್ಲಾರು ಸರ್ ಹೇಮಾ ಅಂತಿರ್ಬೋದು, ಎಲ್ಲಾರ ಜೊತೆನೂ ಅಪ್ಪು ಅಪ್ಪು ಅಂತಾನೆ ಕರಿತಾ ಇದ್ದಿದ್ದು ಎಲ್ಲಾರು ಅವ್ರನ್ನ. ಮಾಲಿನಿ ಅಂತೂ ಮಾಲಿನಿ ಪೂಜಾ ಅವರೆಲ್ಲ ತುಂಬಾ ಅಟ್ಯಾಚ್ಡ್. ಆಮೇಲೆ ಪ್ರತಿ ಒಂದು ಡ್ಯಾನ್ಸ್ ಕಲಿಬೇಕಾದ್ರೂ ನಂಗೆ ಡ್ಯಾನ್ಸ್ ಬರಲ್ಲ ಅನ್ನೋರು, ಬಟ್ ರಿಹರ್ಸಲ್ ಮಾಡ್ಕೊಂಡು ಎಷ್ಟಾಗುತ್ತೋ ಆಕೆಗೆ ನಾನು ಅಷ್ಟು ಎಫರ್ಟ್ ಹಾಕಿ ಮಾಡ್ತೀನಿ ಅನ್ನೋರು ಮಾಡ್ತಿದ್ರು ಕೂಡ. ಅದೇ ಹೆಂಗೆ ಅಂದ್ರೆ ಸರ್ ಅವ್ರ ಬಿಡ್ತಾ ಇರ್ಲಿಲ್ಲ, ಹಠ ಬಿಡ್ತಾ ಇರ್ಲಿಲ್ಲ, ನಾನು ಮಾಡ್ತೀನಿ ಅಂತ ಮಾಡೋರು. ಓಕೆ ಓಕೆ, ಥ್ಯಾಂಕ್ ಯು ಪವನ್ ಅವರೇ, ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ.